ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ನಾನು ನಿಮಗೆ ಜುಲೈ ತಿಂಗಳ ಧನುಸ್ಸು ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಎಂಬುದು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಹೇಗಿದೆ, ಹೊಸ ಜವಾಬ್ದಾರಿಗಳು ಹೇಗೆ ಇರುತ್ತದೆ, ಹೊಸ ಜವಾಬ್ದಾರಿಗಳು ಬರ್ತದೆ. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಅವಕಾಶ ಬಹಳ ಸಿಗ್ತವೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗುವಂತಹ ಅವಕಾಶಗಳಿದಾವೆ. ಆದರೂ ಕೂಡ ನಿಮ್ಮ ಕೆಲಸದ ಕಡೆ ಕೆಲವರು ಅಸೂಯೆ ಎಂಬುದು ಪಡುತ್ತಾರೆ. ಇನ್ನು ಆರ್ಥಿಕವಾಗಿ ಹಳೆ ಹೂಡಿಕೆಗಳಿಂದ ಲಾಭ ಸಿಗುತ್ತವೆ. ವಾಹನ, ಮನೆ, ಹಾಗೆ ನಿಮ್ಮ ಕುಟುಂಬಕ್ಕಾಗಿ ಹಣ ಖರ್ಚಾಗ್ತದೆ. ನಿಮ್ಮ ಸ್ನೇಹಿತರುಗಳಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವಂತ ಸಂದರ್ಭದಲ್ಲಿ ಎಚ್ಚರವಾಗಿಸಿ. ನಿಮ್ಮ ವ್ಯಾಪಾರಗಳಲ್ಲಿ ಹೊಸ ಅವಕಾಶ ದೊರೆಯುತ್ತವೆ. ಆನ್ಲೈನ್ ವ್ಯವಹಾರಗಳಿಂದ ಲಾಭದಾಯಕವಿದೆ. ಆದರೆ ನಿಮ್ಮ ಹೊಸ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ದಾಖಲೆಗಳನ್ನು ತುಂಬಾ ಪರಿಶೀಲಿಸಿ ಮಾಡಿ. ಇನ್ನು ನಿಮ್ಮ ಕುಟುಂಬಗಳಲ್ಲಿ ಹಿರಿಯರ ಆಶೀರ್ವಾದ, ಬೆಂಬಲ ಸಿಗುತ್ತವೆ. ಹಾಗೆ ನಿಮ್ಮ ಪ್ರೀತಿ ಸಂಬಂಧ ವಿಚಾರಗಳಲ್ಲಿ ಕೆಲವೊಮ್ಮೆ ತಪ್ಪು ಉಂಟಾಗ್ತವೆ. ಕೋಪದಲ್ಲಿ ಮಾತಾಡಿದಂತಹ ಮಾತು ಸಂಬಂಧದಲ್ಲಿ ಬಹಳ ಪರಿಣಾಮ ಬೀಳುತ್ತವೆ. ಅಸೂಯೆಗಾಗಿ, ಮಾತಿಗಾಗಿ ಬಹಳ ಎಚ್ಚರ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಬಹಳ ಎಚ್ಚರಿಕೆ ಇರಿ. ಹಾಗೂ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಕ್ ಹೋಗಬೇಡಿ. ನಿಯಮಿತ ವ್ಯಾಯಾಮ ಮಾಡಿ, ಯೋಗ ಧ್ಯಾನ ಮಾಡಿ, ಉತ್ತಮ ಫಲ ದೊರೆಯುತ್ತವೆ. ನಿಮ್ಮ ರಾಶಿ ಅಧಿಪತಿ ಗುರು ಆಗಿರುವುದರಿಂದ ಪ್ರತಿ ಗುರುವಾರ ಸಾಯಿ ಬಾಬಾನ ಆರಾಧನೆ ಮಾಡಿ ಓಂ ಗುರುಭ್ಯೋ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಾಮಗ್ರಿಗಳನ್ನು ಬಹಳ ದಾನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಧನುಸ್ಸು ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋವನ್ನು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಬಂದು ನೇರವಾಗಿ ಭೇಟಿ ಮಾಡಿ. ಧನ್ಯವಾದಗಳು.